1949 ಮೇ 2 ಮೋಹನದಾಸ್ ಕರಮಚಂದ್ ಗಾಂಧಿ ಹತ್ಯೆ ಪ್ರಕರಣದ ವಿಚಾರಣೆಯು ಪಂಜಾಬ್ ಹೈಕೋರ್ಟ್ನಲ್ಲಿ ಪ್ರಾರಂಭವಾದ ದಿನ. 50 ದಿನಗಳ ಕಾಲ ನಡೆದ ವಿಚಾರಣೆಯ ನಂತರ ಆರೋಪಿಗಳಿಗೆ 1949 ಜೂನ್ 21 ಶಿಕ್ಷೆ ವಿಧಿಸಲಾಯಿತು. 315 ಪುಟಗಳ ತೀರ್ಪಿನಲ್ಲಿ ನಾಥೂರಾಮ್ ಗೋಡ್ಸೆ ಮತ್ತು ನಾರಾಯಣ ಆಪ್ಟೆಗೆ ಮರಣದಂಡನೆ ಘೋಷಿಸಲಾಗಿತ್ತು. ಗಲ್ಲು ಶಿಕ್ಷೆಯನ್ನು 1949 ನವೆಂಬರ್ 15 ನಿಗದಿಪಡಿಸಲಾಯಿತು. ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಗೋಡ್ಸೆ ಮತ್ತು ಆಪ್ಟೆ ಅವರನ್ನು ಅಂಬಾಲಾ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಸ್ವತಂತ್ರ ಭಾರತದಲ್ಲಿ ಇದು ಮೊದಲ ಮರಣದಂಡನೆಯಾಗಿತ್ತು. ಅದೇ ಸಮಯದಲ್ಲಿ ವಿನಾಯಕ ಸಾವರ್ಕರ್ ಅವರನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಪ್ರಕರಣದಲ್ಲಿ ಖುಲಾಸೆಗೊಳಿಸಲಾಯಿತು. ಸಾವರ್ಕರ್ ಅವರಲ್ಲದೆ ಗೋಪಾಲ್ ಗೋಡ್ಸೆ, ವಿಷ್ಣು ಕರ್ಕರೆ ಮತ್ತು ಮದನ್ ಲಾಲ್ ಪಹುವಾ ಅವರನ್ನು ಗೋಡ್ಸೆಗೆ ಬಂದೂಕುಗಳನ್ನು ಪೂರೈಸಿದ ಮತ್ತು ಪ್ರಾರ್ಥನಾ ಸ್ಥಳಕ್ಕೆ ಕರೆದೊಯ್ದಿದ್ದಕ್ಕಾಗಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿದ ನಂತರ 1964 ಅಕ್ಟೋಬರ್ 12 ಬಿಡುಗಡೆ ಮಾಡಲಾಯಿತು. 1948 ಜನವರಿ 30 ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಾರ್ಥನಾ ಸಭೆಯಲ್ಲಿ ಗಾಂಧಿಯನ್ನು ನಾಥೂರಾಮ್ ಗೋಡ್ಸೆ ಗುಂಡಿಕ್ಕಿ ಕೊಂದಿದ್ದರು. 1921 ಮೇ 2 ದೇಶದ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕ ಸತ್ಯಜಿತ್ ರೇ ಅವರು ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರು 36 ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದರು. ಇದಕ್ಕಾಗಿ ಅವರು 32 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದರು. ಅವರ ಮೊದಲ ಚಿತ್ರ ಪಥೇರ್ ಪಾಂಚಾಲಿ. ಇದು ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಹೆಚ್ಚು ಮೆಚ್ಚುಗೆ ಗಳಿಸಿತ್ತು. ಪಥೇರ್ ಪಾಂಚಾಲಿ ಹಲವು ಪ್ರಶಸ್ತಿಗಳನ್ನು ಗಳಿಸಿದ. 1964 ಸತ್ಯಜಿತ್ ರೇ ಅವರು ಕಿಶೋರ್ ಕುಮಾರ್ ಅವರೊಂದಿಗೆ ಚಾರುಲತಾ ಚಿತ್ರದಲ್ಲಿ ಕೆಲಸ ಮಾಡಿದ್ದರು. ಈ ಚಿತ್ರದ ಒಂದು ಹಾಡಿಗೆ ಧ್ವನಿ ನೀಡಿದ್ದ ಅವರು ಅದಕ್ಕೆ ಪ್ರತಿಯಾಗಿ ಯಾವುದೇ ಶುಲ್ಕವನ್ನು ತೆಗೆದುಕೊಂಡಿರಲಿಲ್ಲ. ಯಾಕೆಂದರೆ ಚಿತ್ರದ ಬಜೆಟ್ ಹೆಚ್ಚಾಗಿತ್ತು ಮತ್ತು ಸತ್ಯಜಿತ್ ಅವರಿಗೆ ಅದಾಗಲೇ ಹಣದ ಕೊರತೆ ಇತ್ತು. ಇದರಿಂದ ಕಿಶೋರ್ ಕುಮಾರ್ ಶುಲ್ಕ ಪಡೆಯಲು ನಿರಾಕರಿಸಿದ್ದರು. ಸತ್ಯಜಿತ್ ಅವರ ಜೀವನದ ಕೊನೆಯ ಹಂತದಲ್ಲಿ ಆಸ್ಕರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ವಿಶೇಷವೆಂದರೆ ಅವರ ಯಾವ ಚಿತ್ರವೂ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿರಲಿಲ್ಲ. ಇದರ ಹೊರತಾಗಿಯೂ 1992 ಅವರಿಗೆ ಆಸ್ಕರ್ನ ಜೀವಮಾನ ಸಾಧನೆಗಾಗಿ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಅನಾರೋಗ್ಯದ ಕಾರಣ ಸತ್ಯಜಿತ್ ರೇ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಲು ಹೋಗಲಿಲ್ಲ ಮತ್ತು ಸುಮಾರು 1 ತಿಂಗಳ ಒಳಗೆ ಅಂದರೆ 1992 ಏಪ್ರಿಲ್ 23 ಹೃದಯಾಘಾತದಿಂದ ನಿಧನರಾದರು. 2011 ಮೇ 2 ಅಮೆರಿಕದ 9/11 ದಾಳಿಯ ಮಾಸ್ಟರ್ ಮೈಂಡ್ ಒಸಾಮಾ ಬಿನ್ ಲ್ಯಾಡನ್ ಕೊಲ್ಲಲ್ಪಟ್ಟ. 2001 ಸೆಪ್ಟೆಂಬರ್ 11 ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದಿದ್ದ ದಾಳಿಗೆ ಅಮೆರಿಕ ತನ್ನ ಪ್ರತೀಕಾರವನ್ನು ಪೂರ್ಣಗೊಳಿಸಿತು ಮತ್ತು ಆಪರೇಷನ್ ನೆಪ್ಚೂನ್ ಸ್ಪಿಯರ್ ಅಡಿಯಲ್ಲಿ ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಅಡಗಿದ್ದ ಬಿನ್ ಲ್ಯಾಡನ್ ಅನ್ನು ಕೊನೆಗೊಳಿಸಿತು. ಅಮೆರಿಕದ ಈ ಸಂಪೂರ್ಣ ಕಾರ್ಯಾಚರಣೆಯು ಪಾಕಿಸ್ತಾನ ಸರ್ಕಾರಕ್ಕೂ ತಿಳಿದಿರದಷ್ಟು ರಹಸ್ಯವಾಗಿತ್ತು. ಇಡೀ ಕಾರ್ಯಾಚರಣೆಯು 40 ನಿಮಿಷಗಳ ಕಾಲ ನಡೆಯಿತು. ಇದಾದ ಬಳಿಕ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಲ್ಯಾಡನ್ ಸಾವನ್ನು ಖಚಿತಪಡಿಸಿದ್ದರು. ಒಸಾಮಾ ಬಿನ್ ಲ್ಯಾಡನ್ ಭಯೋತ್ಪಾದಕ ಸಂಘಟನೆಯಾದ ಅಲ್ ಖೈದಾದ ಸ್ಥಾಪಕ. ಆತ 1957 ಮಾರ್ಚ್ 10 ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನಲ್ಲಿ ಜನಿಸಿದ್ದ. 2001 ಸೆಪ್ಟೆಂಬರ್ 11 ಭಯೋತ್ಪಾದಕರು ನ್ಯೂಯಾರ್ಕ್ನ ವಿಶ್ವ ವ್ಯಾಪಾರ ಕೇಂದ್ರವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದರು. ಈ ದಾಳಿಯನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಭಯೋತ್ಪಾದಕ ದಾಳಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದರಲ್ಲಿ 2,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು ಮತ್ತು 6,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು. 1519 ಮೇ 2 ಪ್ರಪಂಚದ ಪ್ರಸಿದ್ಧ ವರ್ಣಚಿತ್ರಕಾರ ಲಿಯೋನಾರ್ಡೋ ಡಾ ವಿನ್ಸಿ ಫ್ರಾನ್ಸ್ನಲ್ಲಿ ನಿಧನರಾದರು. ಅವರು ತಮ್ಮ ವರ್ಣಚಿತ್ರಗಳಿಗೆ, ವಿಶೇಷವಾಗಿ ಮೊನಾಲಿಸಾ ಮತ್ತು ದಿ ಲಾಸ್ಟ್ ಸಪ್ಪರ್ಗೆ ಹೆಸರುವಾಸಿಯಾಗಿದ್ದಾರೆ. ಲಿಯೋನಾರ್ಡೋ ತನ್ನ 14ನೇ ವಯಸ್ಸಿನಲ್ಲಿ ಹವ್ಯಾಸವಾಗಿ ಶಿಲ್ಪಗಳನ್ನು ಮಾಡಲು ಪ್ರಾರಂಭಿಸಿದರು. ಆದರೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಶಿಲ್ಪಗಳನ್ನು ರಚಿಸಿದರು. ಅವರ ಪ್ರತಿಭೆಯನ್ನು ನೋಡಿದ ಅವರ ತಂದೆ ಅವರನ್ನು ಒಬ್ಬ ಪ್ರಸಿದ್ಧ ಶಿಲ್ಪಿಯ ಬಳಿಗೆ ಕಳುಹಿಸಿದರು. ಇದರ ನಂತರ ಲಿಯೋನಾರ್ಡೋ ಡಾ ವಿನ್ಸಿ ಹಿಂತಿರುಗಿ ನೋಡಲಿಲ್ಲ. ಲಿಯೋನಾರ್ಡೋ ಡಾ ವಿನ್ಸಿಯ ಪ್ರಸಿದ್ಧ ಚಿತ್ರಕಲೆ ಮೊನಾಲಿಸಾ ಅವರನ್ನು
ಅಮರಗೊಳಿಸಿತು. ಈ ವರ್ಣಚಿತ್ರವು ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನ ಲವ್ರ್ವೇ ಮ್ಯೂಸಿಯಂನಲ್ಲಿದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಇದನ್ನು ನೋಡಲು ಲವ್ರ್ವೇ ತಲುಪುತ್ತಾರೆ. ಇಡೀ ಪ್ರಪಂಚದಲ್ಲಿ ಮೊನಾಲಿಸಾ ವರ್ಣಚಿತ್ರದ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಲಾಗಿದೆ, ಆದರೆ ಇಲ್ಲಿಯವರೆಗೆ ಇದು ಅತ್ಯಂತ ನಿಗೂಢ ಪೇಂಟಿಂಗ್ ಆಗಿ ಉಳಿದಿದೆ. ಲಿಯೋನಾರ್ಡೋ ಈ ಚಿತ್ರಕಲೆಗೆ ನಿರಂತರವಾಗಿ ಬದಲಾವಣೆಗಳನ್ನು ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ, ಯಾಕೆಂದರೆ ಈ ಚಿತ್ರಕಲೆ ಸಂಪೂರ್ಣವಾಗಿ ಮುಗಿದಿಲ್ಲ ಎಂದು ಅವರು ಭಾವಿಸಿದ್ದರು.